ನಮಸ್ಕಾರ ಸ್ನೇಹಿತರೆ. ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಜುಲೈ 18, 2026 ಹೊಸ ಅಧ್ಯಾಯ ಆರಂಭ ಆಗಿದೆ. ಇತಿಹಾಸ ನಿರ್ಮಾಣ ಆಗಿದೆ. ದೇಶದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್-1 ಮಧ್ಯಾಹ್ನ 12:05 ಬಾಹ್ಯಾಕಾಶಕ್ಕೆ ಜಿಗಿದಿದೆ. ಇಷ್ಟು ದಿನ ಸ್ಪೇಸ್ ಸೆಕ್ಟರ್ನಲ್ಲಿ ಖಾಸಗಿ ಅಂದ ತಕ್ಷಣ ಯಾವ ಖಾಸಗಿ, ನಮ್ಮಲ್ಲಿ ಇಸ್ರೋ ಗೌರ್ಮೆಂಟ್ ಕಂಪನಿ ಮಾತ್ರ ಇರೋದು. ಅದೆಲ್ಲ ಅಮೆರಿಕದಲ್ಲೂ ಏನ್ರಿ, ಏಲಾನ್ ಮಸ್ಕ್ರ ಸ್ಪೇಸ್ ಎಕ್ಸು, ಆಮೇಲೆ ಜೆಫ್ ಬಿಜೋಸ್ರ ಬ್ಲೂ ಒರಿಜಿನ್ನು, ಆ ಥರ ಇಲ್ಲ ಅಂತ ಅವರೆಲ್ಲ ನಾಸಾಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ರಾಕೆಟ್ ಮಾಡಿಕೊಡ್ತಿದ್ದಾರೆ, ಸ್ಯಾಟಲೈಟ್ ಲಾಂಚ್ ಮಾಡ್ತಿದ್ದಾರೆ, ಮನುಷ್ಯರನ್ನ ಸ್ಪೇಸ್ಗೆ ಕಳಿಸ್ತಾ ಇದ್ದಾರೆ. ಸ್ಪೇಸ್ ಎಕ್ಸ್ ಅಂತೂ ಮಂಗಳ ಗ್ರಹದ ಕನಸು ಕಾಣ್ತಾ ಇದೆ. ನಮ್ಮವರೆಲ್ಲ ಆ ಥರದ ಕಂಪ್ನಿ ಮಾಡ್ತಾರಾ, ಪ್ರೈವೇಟಲ್ಲಿ ಆಗುತ್ತಾ ಅಂತ ಅನ್ಕೊಳ್ತಾ ಇದ್ರು ತುಂಬಾ ಜನ. ಆದರೆ ಇವತ್ತು ವಿಕ್ರಮ್-1 ಬಾನಂಗಳಕ್ಕೆ ಯಶಸ್ವಿಯಾಗಿ ನುಗ್ಗೋ ಮೂಲಕ ಇದಕ್ಕೆಲ್ಲ ಉತ್ತರ ಕೊಟ್ಟಿದೆ. ಇದು ಬರೀ ರಾಕೆಟ್ ಅಲ್ಲ, ಭಾರತದ ಸ್ಪೇಸ್ ಎಕಾನಮಿಯ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಹೊಸ ಆರಂಭ. ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ಟೀಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗಿದ್ರೆ ಏನಿದು ವಿಕ್ರಮ್-1? ಇದು ಹೊತ್ಕೊಂಡು ಹೋಗಿರೋದೇನು? ವಿಕ್ರಮ್ ಸಕ್ಸಸ್ನಿಂದ ಭಾರತದ ಸ್ಪೇಸ್ ಎಕಾನಮಿಗೆ ಆಗೋ ಲಾಭ ಏನು? ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನಭಕ್ಕೆ ಜಿಗಿದ ವಿಕ್ರಮ್-1. ಸ್ನೇಹಿತರೆ, ಭಾರತದಲ್ಲಿ ಖಾಸಗಿ ಸ್ಪೇಸ್ ಕಂಪನಿಗಳು ಅಂದರೆ ಬರೀ ಇಸ್ರೋಗೆ ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗಗಳನ್ನು ಸಪ್ಲೈ ಮಾಡೋ ಕಂಪನಿಗಳು ಮಾತ್ರ ಸೀಮಿತ ಆಗಿದ್ವು. ಆದರೆ ಈಗ ಕಂಪ್ಲೀಟ್ ಸೀನ್ ಚೇಂಜ್ ಆಗಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಅನ್ನೋ ಸ್ಟಾರ್ಟ್ಅಪ್ ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ವಿಕ್ರಮ್-1 ಅನ್ನು ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಭಾರತದ ಬಾಹ್ಯಾಕಾಶ ಪಿತಾಮಹ ವಿಕ್ರಮ್ ಸಾರಾಭಾಯಿ ಸ್ಮರಣೆಯಲ್ಲಿ ಈ ರಾಕೆಟ್ಗೆ ಹೆಸರನ್ನು ಇಟ್ಟಿದ್ದಾರೆ. ಇದರ ವಿಶೇಷತೆ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಮುಂದೆ. ಈ ಲಾಂಚ್ಗೆ ಮಿಷನ್ ಆಗಮನ್ ಅಂತ ಹೆಸರಿಟ್ಟಿದ್ದಾರೆ, ಅರೈವಲ್ ಅಂತ, ಹೊಸ ಯುಗದ ಆರಂಭ ಅಂತ. ಇವತ್ತು ಜುಲೈ 18 ಇದು ಉಡಾವಣೆ ಆಗೋ ಮೂಲಕ ಭಾರತದ ಬಾಹ್ಯಾಕಾಶ ವಲಯದಲ್ಲಿ ಹೊಸ ಯುಗದ ಆರಂಭಕ್ಕೆ ಮುನ್ನುಡಿ ಪಡೆದಿದೆ. ಅಷ್ಟಕ್ಕೂ ಒಂದು ಖಾಸಗಿ ಕಂಪನಿ ರಾಕೆಟ್ ಹಾರಿಸಿದ್ರೆ ಇಷ್ಟೊಂದು ಬಿಲ್ಡಪ್ ಯಾಕೆ ಅಂತ ನೀವು ಕೇಳ್ಬೋದು. ಒಂದ್ಸಲ ಪ್ರಪಂಚದಾದ್ಯಂತ ಕಣ್ಣಾಡಿಸಿ, ಇವತ್ತಿಗೂ ಸ್ವಂತ ಖಾಸಗಿ ರಾಕೆಟ್ ಹಾರಿಸೋ ಸಾಮರ್ಥ್ಯ ಇರೋದು ಅಮೆರಿಕ, ಚೈನಾ, ನ್ಯೂಜಿಲೆಂಡ್ ಬಳಿ ಮಾತ್ರ. ಅಚ್ಚರಿ ಅನಿಸಿದ್ರೆ ಇದು ಸತ್ಯ. 2009ರಲ್ಲಿ ಶುರುವಾದ ರಾಕೆಟ್ ಲ್ಯಾಬ್ ಅನ್ನೋ ನ್ಯೂಜಿಲೆಂಡ್ ಕಂಪನಿ 2017ರಲ್ಲೇ ಫಸ್ಟ್ ಆರ್ಬಿಟಲ್ ರಾಕೆಟ್ನ ಹಾರಿಸಿತ್ತು. ಇಲ್ಲಿವರೆಗೆ ಇವರು ಭರ್ತಿ 91 ಮಿಷನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ಮಸ್ಕ್ರ ಸ್ಪೇಸ್ ಎಕ್ಸ್ ಬ್ಲೂ ಆರಿಜಿನ್ ಖಾಸಗಿ ರಾಕೆಟ್ನಲ್ಲಿ ಆಲ್ರೆಡಿ ಸ್ಪೇಸ್ ಟೂರಿಸಂನೇ ಶುರು ಮಾಡಿದ್ದಾರೆ. ಇದೀಗ ಅಮೆರಿಕ, ಚೀನಾ, ನ್ಯೂಜಿಲೆಂಡ್ ಸಾಲಿಗೆ ಭಾರತ ಕೂಡ ಸೇರೋಕೆ ರೆಡಿಯಾಗಿದೆ. ಇದರ ಹಿಂದೆ ಇಬ್ಬರು ವಿಜ್ಞಾನಿಗಳ ದೊಡ್ಡ ಕನಸಿದೆ. ಪವನ್ ಕುಮಾರ್ ಚಂದನ ಮತ್ತು ನಾಗ ಭರತ್ ಡಾಕಾ. ಇಬ್ಬರು ಒಂದು ಕಾಲದಲ್ಲಿ ಇಸ್ರೋದಲ್ಲೇ ವಿಜ್ಞಾನಿಗಳಾಗಿದ್ರು. ಒಳ್ಳೆ ಸರ್ಕಾರಿ ಕೆಲಸ, ಭದ್ರ ಭವಿಷ್ಯ, ಒಳ್ಳೆ ಸಂಬಳ, ಸರ್ಕಾರಿ ಪ್ಯಾರಾಮೀಟರ್ನಲ್ಲಿ ಎಲ್ಲವೂ ಇತ್ತು. ಆದರೂ 2018ರಲ್ಲಿ ಆ ಕಂಫರ್ಟ್ ಝೋನ್ನಿಂದ ಗುಡ್ ಬೈ ಹೇಳಿ ಹೊರಗೆ ಬಂದು ದೊಡ್ಡ ರಿಸ್ಕ್ ತಗೊಂಡ್ರು. ಭಾರತಕ್ಕೂ ಸ್ಪೇಸ್ ಎಕ್ಸ್ ರೀತಿಯ ಖಾಸಗಿ ರಾಕೆಟ್ ಕಂಪನಿ ಬೇಕು ಅನ್ನೋ ಕನಸಿನೊಂದಿಗೆ ಸ್ಕೈರೂಟ್ ಏರೋಸ್ಪೇಸ್ ಅನ್ನೋ ಸ್ಟಾರ್ಟ್ಅಪ್ ಅನ್ನು ಶುರು ಮಾಡಿದ್ರು. ಆಗ ತುಂಬ ಜನರಿಗೆ ಏನೋ ಮಾಡ್ತಾ ಇದ್ದಾರೆ, ಎಲ್ಲಾಗತ್ತೆ ಅನ್ನೋ ಕುಹಕವೇ ಇತ್ತು ತುಂಬ ಜನರದು. ಆದರೆ ಇವತ್ತು ಈ ಕಂಪನಿ $1 ಬಿಲಿಯನ್ ಹೆಚ್ಚಿನ ವ್ಯಾಲ್ಯೂಯೇಷನ್ನೊಂದಿಗೆ ಯೂನಿಕಾರ್ನ್ ಆಗಿ ಹೊರಹೊಮ್ಮಿದೆ. ಏನಿದು ವಿಕ್ರಮ್-1? ಸ್ನೇಹಿತರೆ, ಇಷ್ಟೆಲ್ಲ ಸುದ್ದಿ ಮಾಡ್ತಾ ಇರೋ ಈ ವಿಕ್ರಮ್-1 ನಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಏನಿದೆ? ಮೊದಲಿಗೆ ಇದು ಸಣ್ಣ ರಾಕೆಟ್ ಅಲ್ಲ, 24 ಮೀಟರ್ ಎತ್ತರ ಇದೆ. ಆಲ್ಮೋಸ್ಟ್ 7ರಿಂದ 8 ಅಂತಸ್ತಿನ ಕಟ್ಟಡದಷ್ಟು ಎತ್ತರ. ಒಟ್ಟು ತೂಕ ಸುಮಾರು 6000 kg. ಇದು 260ರಿಂದ 350 kg ವರೆಗಿನ ಪೇಲೋಡ್ನ ಕಕ್ಷೆಗೆ ಹೊತ್ಕೊಂಡು ಹೋಗುತ್ತೆ. ವಿಕ್ರಮ್-1 ರಾಕೆಟ್ ನಲ್ಲಿ 4 ಸ್ಟೇಜಸ್, 4 ಹಂತಗಳಿವೆ. ಫಸ್ಟ್ 3 ಸ್ಟೇಜಸ್ ಅಲ್ಲಿ ಸಾಲಿಡ್ ಫ್ಯೂಲ್ ನ ಯೂಸ್ ಮಾಡ್ತಾರೆ. ಇಲ್ಲಿ ಕಲಾಂ 1200 ಮತ್ತು ಕಲಾಂ 250 ಅನ್ನೋ ಸಾಲಿಡ್ ಫ್ಯೂಲ್ ಎಂಜಿನ್ ಕೆಲಸ ಮಾಡುತ್ತೆ. ಕೊನೆ ಸ್ಟೇಜ್ ನಲ್ಲಿ ಕಕ್ಷೆಗೆ ಪೇಲೋಡ್ ನ ಡೆಲಿವರ್ ಮಾಡೋಕೆ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ರಾಮನ್ ಲಿಕ್ವಿಡ್ ಪ್ರೊಪಲ್ಷನ್ ಎಂಜಿನ್ ಯೂಸ್ ಮಾಡಿದ್ದಾರೆ. ವಿಕ್ರಮ್ನ ಸ್ಪೆಷಾಲಿಟಿ ಏನು ಅಂದ್ರೆ ಇದರ ಮೆಟೀರಿಯಲ್. ಸಾಮಾನ್ಯವಾಗಿ ರಾಕೆಟ್ಗಳನ್ನು ಸ್ಟೀಲ್, ಅಲ್ಯೂಮಿನಿಯಂ, ಟೈಟೇನಿಯಂನಿಂದ ಮಾಡ್ತಾರೆ. ಆದರೆ ಈ ವಿಕ್ರಮ್ನಲ್ಲಿ ವಿಶೇಷ ಕಾರ್ಬನ್ ಕಾಂಪೋಸಿಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದು ಸ್ಟೀಲ್ಗಿಂತ ತುಂಬಾ ಹಗುರ, ಆದರೆ 10 ಪಟ್ಟು ಹೆಚ್ಚು ಬಲಿಷ್ಠ. ರಾಕೆಟ್ ಹಗುರವಾದಷ್ಟು ಜಾಸ್ತಿ ಸ್ಯಾಟಲೈಟ್ಸ್ ಅನ್ನ ಸ್ಪೇಸ್ಗೆ ಕಳಿಸಬಹುದು. ಹಾಗೆ ಇದಕ್ಕೆ ತುಕ್ಕು ಹಿಡಿಯಲ್ಲ, ವಿಪರೀತ ಟೆಂಪರೇಚರ್ ಇದ್ರೂ ಕರಗಲ್ಲ. ಸ್ಕೈರೂಟ್ ಕಂಪನಿ ಲಾಸ್ಟ್ ಟೈಮ್ ನವೆಂಬರ್ 18, 2022ರಲ್ಲಿ ವಿಕ್ರಮ್-S ರಾಕೆಟ್ನ ಮಿಷನ್ ಪ್ರಾರಂಭ ಹೆಸರಲ್ಲಿ ಹಾರಿಸಿತ್ತು. ಅದು ಜಸ್ಟ್ ಸಬ್ ಆರ್ಬಿಟಲ್ ರಾಕೆಟ್ ಆಗಿತ್ತು. ಅಂದರೆ ಜಸ್ಟ್ 89.5 ಕಿಲೋಮೀಟರ್ ಹಾರಿಸಿ ಟೆಸ್ಟ್ ಮಾಡಿತ್ತು. ಆದರೆ ಈಗ ಕಾರ್ಮನ್ ಲೈನ್ ದಾಟಿ 200 ಕಿಲೋಮೀಟರ್ಗೂ ಹೆಚ್ಚು ದೂರ ಹಾರಿದೆ. ಅದರಲ್ಲಿ ವಿಕ್ರಮ್-S ಅಲ್ಲಿ ಲಾಸ್ಟ್ ಟೈಮ್ 3D ಪ್ರಿಂಟೆಡ್ ಸಾಲಿಡ್ ಎಂಜಿನ್ಗಳು, ರಾಕೆಟ್ನ ಕಾರ್ಬನ್ ಕಾಂಪೋಸಿಟ್ ಸ್ಟ್ರಕ್ಚರ್, ಫ್ಲೈಟ್ ಏವಿಯಾನಿಕ್ಸ್, ಟೆಲಿಮೆಟ್ರಿ ಹಾಗೂ ಗೈಡೆನ್ಸ್ ಸಿಸ್ಟಮ್ಗಳನ್ನು ರಿಯಲ್ ಫ್ಲೈಟ್ ಕಂಡೀಷನ್ನಲ್ಲಿ ಟೆಸ್ಟ್ ಮಾಡಲಾಗಿತ್ತು.
ಹಾಗಿದ್ರೆ ಈಗ ವಿಕ್ರಮ್ 1 ನಲ್ಲಿ ಏನೇನು ಮಾಡಿದ್ದಾರೆ? ಇದರಲ್ಲಿ ಮುಖ್ಯವಾಗಿ ಸ್ಟೇಜ್ ಸಪರೇಷನ್ ಟೆಸ್ಟ್ ಮಾಡಿದ್ದಾರೆ. ಅಂದರೆ ಇದರಲ್ಲಿರೋ 4 ಸ್ಟೇಜ್ಗಳು ಪರ್ಫೆಕ್ಟ್ ಆಗಿ ಕರೆಕ್ಟ್ ಟೈಮ್ನಲ್ಲಿ ಕರೆಕ್ಟ್ ಹೈಟ್ನಲ್ಲಿ ಸಪರೇಟ್ ಆಗೋದನ್ನ ಸಕ್ಸಸ್ಫುಲಿ ಚೆಕ್ ಮಾಡಿದ್ದಾರೆ. GNC ಅಂದರೆ ಗೈಡೆನ್ಸ್ ಮತ್ತು ನ್ಯಾವಿಗೇಷನ್. ಇದು ರಾಕೆಟ್ನ ಮೆದುಳಿದ್ದ ಹಾಗೆ. ಸೆಕೆಂಡ್ಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಹೋಗುವಾಗ ರಾಕೆಟ್ ತನ್ನ ದಾರಿಯನ್ನ ತಾನೇ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಟೆಸ್ಟ್ ಮಾಡಲಾಗಿದೆ. ಇನ್ನೊಂದು ಮುಖ್ಯವಾಗಿರೋದು ಪೇಲೋಡ್ ಫೇರಿಂಗ್ ಮತ್ತು ಡಿಪ್ಲಾಯ್ಮೆಂಟ್. ಸ್ಯಾಟಲೈಟ್ನ ಕವರ್ ಮಾಡಿರೋ ಫೇರಿಂಗ್ ಶೀಲ್ಡ್ ಕರೆಕ್ಟ್ ಆಗಿ ಓಪನ್ ಆಗಬೇಕು. ಆಮೇಲೆ ಕಸ್ಟಮರ್ ಸ್ಯಾಟಲೈಟ್ಗಳನ್ನು ನಿಖರವಾದ ಕಕ್ಷೆಗೆ ಅಂದರೆ ಕರೆಕ್ಟ್ ಆದ ಆಲ್ಟಿಟ್ಯೂಡ್ಗೆ ಅಕ್ಯುರೇಟ್ ಆಗಿ ಡ್ರಾಪ್ ಮಾಡಬೇಕು. ಹೀಗಾಗಿನೇ ಈ ಬಾರಿ ಖಾಲಿ ರಾಕೆಟ್ ಹಾರಿಸಲಿಲ್ಲ, ಹಲವು ಮಹತ್ವದ ಪೇಲೋಡ್ಗಳನ್ನು ಹಾರಿಸಿದ್ದಾರೆ. ಹಾಗಿದ್ರೆ ವಿಕ್ರಮ್ 1 ಯಾವೆಲ್ಲ ವಸ್ತುಗಳನ್ನು ಹೊತ್ಕೊಂಡು ಹೋಗಿದೆ ನೋಡೋಕ್ಕೂ ಮುನ್ನ ಸ್ನೇಹಿತರೆ ಒಂದು ಸಣ್ಣ ಮಾಹಿತಿ. 7 ಸೈನ್ಸ್ ಟೂರಿಸಂನವರು ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಈ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಟ್ರಿಪ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಗ್ರೂಪಲ್ಲಿ ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ ವಿತ್ ಫುಡ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬಾಹ್ಯಾಕಾಶಕ್ಕೆ ವಜ್ರದ ಕಮಲ. ವಿಕ್ರಮ್ 1 ಹೊತ್ತುಕೊಂಡು ಹೋಗಿರೋದೇನು? ಸ್ನೇಹಿತರ, ವಿಕ್ರಮ್ ಒಳಗೆ ಖುದ್ದು ಸ್ಕೈರೂಟ್ ಕಂಪನಿನೇ ಡಿಸೈನ್ ಮಾಡಿರೋ ಸ್ಕೋಪ್ ಉಪಗ್ರಹ ಹೋಗಿದೆ. ಇದು ಒಂದು ರೀತಿ ಆನ್ ಬೋರ್ಡ್ ಡೇಟಾ ಕಲೆಕ್ಟರ್ ಆಗು ಕೂಡ ಕೆಲಸ ಮಾಡುತ್ತೆ. ರಾಕೆಟ್ ಹಾರುವಾಗ ಒಳಗಡೆ ಎಷ್ಟು ಟೆಂಪರೇಚರ್ ಇರುತ್ತೆ, ವೈಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ರೆಕಾರ್ಡ್ ಮಾಡೋಕೆ ಇದು ಹೋಗಿದೆ. ಹಾಗೆ ಜರ್ಮನಿಯ D3 ಉಪಕರಣವನ್ನ ಕೂಡ ಕಳಿಸಿದ್ದಾರೆ. ಸ್ಯಾಟಲೈಟ್ಗಳು ಸ್ಪೇಸ್ಗೆ ಹೋದ ಮೇಲೆ ಸ್ಯಾಟಲೈಟ್, ಸೋಲಾರ್ ಪ್ಯಾನೆಲ್ಗಳು ಮತ್ತು ಇತರ ಸ್ಪೇಸ್ ಉಪಕರಣ ಡಿಪ್ಲಾಯ್ಮೆಂಟ್ ಬಗ್ಗೆ ಟೆಸ್ಟ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಗ್ರಹ ಸ್ಪೇಸ್ ಅನ್ನೋ ನಮ್ಮದೇ ಇಂಡಿಯನ್ ಸ್ಟಾರ್ಟ್ಅಪ್ನ ಸೋಲಾರಸ್ S3 ಉಪಗ್ರಹ ಇದು ಭೂಮಿಯ ವಾತಾವರಣ, ಹವಾಮಾನ ಮತ್ತು ಇಮೇಜಿಂಗ್ಗೆ ಸಂಬಂಧಪಟ್ಟ ಟೆಕ್ನಾಲಜಿಯನ್ನ ಟೆಸ್ಟ್ ಮಾಡ್ತಾ ಇದೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಪೇಲೋಡ್ ಎಂಬ್ರೇಸ್. ಕಾಸ್ಮೋವರ್ ಸ್ಪೇಸ್ ಅನ್ನೋ ಕಂಪನಿ ಮಾಡಿರೋ ಒಂದು ಪುಟ್ಟ ರೋಬೋಟಿಕ್ ಕೈ ಇದು. ಸ್ಪೇಸ್ ನಲ್ಲಿರೋ ಕಸವನ್ನ ಕ್ಲೀನ್ ಮಾಡೋಕೆ ಅಥವಾ ಸ್ಯಾಟಲೈಟ್ ಗಳನ್ನ ರಿಪೇರಿ ಮಾಡೋಕೆ ಫ್ಯೂಚರ್ ನಲ್ಲಿ ಟೆಕ್ನಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದರ ಜೊತೆಗೆ ಈ ಲಾಂಚ್ ನ ಅತಿ ದೊಡ್ಡ ಆಕರ್ಷಣೆ ಅಂದ್ರೆ ಸ್ಪೇಸ್ಗೆ ಹೋಗಿರೋ ವಜ್ರದ ಕಮಲ. ಇದು ಗಣಿಲ್ ಅಗದ್ ತೆಗೆದು ಮಾಡಿರೋ ಸಾಮಾನ್ಯ ವಜ್ರ ಅಲ್ಲ, ಲ್ಯಾಬ್ ನಲ್ಲಿ ಸೃಷ್ಟಿ ಮಾಡಿದ CVD ಡೈಮಂಡ್. ಬೆಂಗಳೂರು ಮೂಲದ ಕಾಸ್ಮೋಸ್ ಡೈಮಂಡ್ಸ್ ಅನ್ನೋ ಕಂಪನಿ ಈ ಅದ್ಭುತವನ್ನ ಸೃಷ್ಟಿಸಿದೆ. ಇದಕ್ಕೆ ಕಾಸ್ಮಿಕ್ ಬ್ಲೂಮ್ ಅಂತ ಹೆಸರಿಟ್ಟಿದ್ದಾರೆ. ಭಾರತದ ಕಲೆ ಮತ್ತು ತಂತ್ರಜ್ಞಾನದ ಪ್ರತೀಕವಾಗಿ ಈ ವಜ್ರದ ಕಮಲ ಈಗ ಬಾಹ್ಯಾಕಾಶಕ್ಕೆ ಹಾರಿದೆ. ಭಾರತದ ಸ್ಪೇಸ್ ಟ್ಯಾಕ್ಸಿ, $40 ಬಿಲಿಯನ್ ಸುವರ್ಣ ಯುಗ. ಸ್ನೇಹಿತರೆ, ಈ ವಿಕ್ರಮ್ ರಾಕೆಟ್ನ ಭವಿಷ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯ ಗೇಮ್ ಚೇಂಜರ್ ರೀತಿ ನೋಡಲಾಗ್ತಾ ಇದೆ. ಯಾಕಂದ್ರೆ ಭಾರತದ ಸ್ಪೇಸ್ ಎಕಾನಮಿ ಬಗ್ಗೆ ದೊಡ್ಡ ನಿರೀಕ್ಷೆ ಇದೆ. ಸ್ಪೇಸ್ ಎಕಾನಮಿ ಸುಮಾರು $13 ರಿಂದ $14 ಬಿಲಿಯನ್ ಗಾತ್ರದಲ್ಲಿದೆ. ಇದನ್ನ 2033ರ ವೇಳೆಗೆ ತುಂಬ ಫಾಸ್ಟ್ ಆಗಿ ಇನ್ನು 6-7 ವರ್ಷಗಳಲ್ಲೇ ಸುಮಾರು $44 ಬಿಲಿಯನ್ ರೀಚ್ ಮಾಡಿಸೋ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಇದಕ್ಕೆ ಇಸ್ರೋ ಒಂದರ ಮೇಲೇನೆ ಡಿಪೆಂಡ್ ಆಗೋದು ಕಷ್ಟ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಲ್ರೆಡಿ ಇದೆ. ಇವತ್ತು ಭಾರತ ಸೇರಿ ಪ್ರಪಂಚದಲ್ಲಿ ಸಣ್ಣ ಉಪಗ್ರಹಗಳ ಡಿಮಾಂಡ್ ವಿಪರೀತ ಹೆಚ್ಚಾಗಿದೆ. ಇಂಟರ್ನೆಟ್ನಿಂದ ಹಿಡಿದು ಹವಾಮಾನ ಮುನ್ಸೂಚನೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ಕ್ಯೂಬ್, ಸ್ಯಾಟ್ ಅಥವಾ ಚಿಕ್ಕ ಉಪಗ್ರಹಗಳು ಬೇಕು. ಇವುಗಳನ್ನ ದೊಡ್ಡ ರಾಕೆಟ್ ನಲ್ಲಿ ಕಳಿಸೋಕೆ ಒಂದೆರಡೆಲ್ಲ ಕಳಿಸೋಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ದೊಡ್ಡ ರಾಕೆಟ್ಗೆ ತಿಂಗಳು, ವರ್ಷಗಟ್ಟಲೆ ಕಾಯಬೇಕಾಗತ್ತೆ. ಇದು ಸೇಮ್ ಬಸ್ ಅಥವಾ ಟ್ರೈನ್ ಫುಲ್ ಆಗೋವರೆಗೂ ಕಾಯ್ದು ಆಮೇಲೆ ಟ್ರೈನ್ ಮುಂದಕ್ಕೆ ಹೋಗೋ ಹಾಗೆ. ಆದ್ರೆ ವಿಕ್ರಮ್ 1 ಅಂತಹ ರಾಕೆಟ್ಗಳು ಸ್ಪೇಸ್ ಟ್ಯಾಕ್ಸಿ ರೀತಿ ಕೆಲಸ ಮಾಡಬಹುದು. ಗ್ರಾಹಕರಿಗೆ ಬೇಕಾದಾಗ ಬೇಕಾದ ನಿಖರವಾದ ಕಕ್ಷೆಗೆ ಉಪಗ್ರಹಗಳನ್ನು ತಲುಪಿಸ್ತವೆ. ಇಲ್ಲಿ ತುಂಬಾ ಕಾಯೋ ಅವಶ್ಯಕತೆ ಇಲ್ಲ. ಸರ್ಕಾರ ಕೂಡ ಇನ್ ಸ್ಪೇಸ್ ಪ್ರೋಗ್ರಾಂ ಮೂಲಕ ಖಾಸಗಿಯವರಿಗೆ ಇಸ್ರೋದ ಸೌಲಭ್ಯಗಳನ್ನ ಬಳಸೋಕೆ ಅವಕಾಶ ಕೊಟ್ಟಿದೆ. ಇದು ಇವರ ಯಶಸ್ಸಿಗೆ ದೊಡ್ಡ ಬಲ. ಇದು ಸ್ಪೇಸ್ ಪಾಲಿಸಿ. ಭಾರತದಲ್ಲಿ ಸ್ಕೈರೂಟ್ ಜೊತೆಗೆ ಅಗ್ನಿಕುಲ್ ಕಾಸ್ಮೋಸ್ ಮತ್ತು ಆಸ್ಟ್ರೋಫೆಲ್ ಏರೋಸ್ಪೇಸ್ ನಂತಹ ಕಂಪನಿಗಳು ರಾಕೆಟ್ ತಯಾರಿಕೆಗೆ ಪ್ರಯತ್ನ ಪಡ್ತಿವೆ. ಇದರಿಂದ ಇಸ್ರೋ ಮೇಲಿನ ಪ್ರೆಷರ್ ಕಮ್ಮಿ ಆಗುತ್ತೆ. ಇಸ್ರೋ ಹೊಸ ಅನ್ವೇಷಣೆ ಕಡೆಗೆ ಮುಖ ಮಾಡಬಹುದು. ಈಗ ಅಮೆರಿಕದಲ್ಲಿ ನಾಸಾ ಮಾಡುತ್ತಲ್ಲ ಹಾಗೆ ಅವರು ಸ್ವಂತ ರಾಕೆಟ್ ಇದ್ರೂ ಕೂಡ ಸ್ಪೇಸ್ ಎಕ್ಸ್ ನಂತಹ ಖಾಸಗಿ ಕಂಪನಿಗಳಿಗೆ ಉಪಗ್ರಹ ಮತ್ತು ಸ್ಪೇಸ್ ಸ್ಟೇಷನ್ಗೆ ಕಳಿಸುವ ಮಿಷನ್ ನ ಔಟ್ಸೋರ್ಸಿಂಗ್ ಮಾಡ್ತಾರೆ. ಈಗ ಇಸ್ರೋ ಕೂಡ ಅದೇ ರೀತಿ ಕೋರ್ ಮಿಷನ್ ಕಡೆಗೆ, ಮಿಷನ್ ಡಿಸೈನ್ ಮತ್ತು ಎಕ್ಸಿಕ್ಯೂಷನ್ ಕಡೆಗೆ ಫೋಕಸ್ ಮಾಡಬಹುದು. ಇಂತಹ ಕೆಲಸಗಳನ್ನ ಪ್ರೈವೇಟ್ ಕಂಪನಿಗಳಿಗೆ ರಾಕೆಟ್ ಮಾಡೋದು, ಬೇಕಾಗಿರೋ ಉಪಕರಣಗಳನ್ನ ಮಾಡಿಕೊಡೋದು, ಲಾಂಚಿಂಗ್ ಇವುಗಳನ್ನೆಲ್ಲ ಪ್ರೈವೇಟ್ನವರಿಗೆ ಔಟ್ಸೋರ್ಸ್ ಮಾಡೋಕೆ ಶುರು ಮಾಡಬಹುದು. ಜೊತೆಗೆ ಸ್ನೇಹಿತರೆ, ಈ ಸ್ಪೇಸ್ ಸೆಕ್ಟರ್ ಕೂಡ ಬೂಮ್ ಆಗ್ತಾ ಹೋದಾಗ ಹೊಸತೊಂದು ಉದ್ಯೋಗದಾತ ಎದ್ದು ನಿಲ್ಲುತ್ತೆ ನಮ್ಮ ದೇಶದಲ್ಲಿ, ನಮ್ಮಲ್ಲಿ ಚೆನ್ನಾಗಿ ಓದಿರೋ ನಮ್ಮ ಎಂಜಿನಿಯರ್ಸ್ಗೆ, ವಿಜ್ಞಾನಿಗಳಿಗೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಏನನ್ನಿಸ್ತು ಈ ಸಾಧನೆ ನೋಡಿ ಅಂತ. ಹಾಗೆ ಸ್ನೇಹಿತರೆ, ಕಡೆದಾಗಿ ಮತ್ತೊಮ್ಮೆ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.